ಹೇ ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಡೈರೆಕ್ಟ್ ಟಾಪಿಕಿಗೆ ಬಂದ್ಬಿಡೋಣ, ಬೇರೆ ಏನು ಮಾತಾಡಂಗಿಲ್ಲ. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಆಬ್ವಿಯಸ್ಲಿ ವರ್ಲ್ಡ್ ಕಪ್ ನೋಡಿದ್ವಿ ನಾವು, ಡಿಸಪಾಯಿಂಟ್ ಆಗಿಬಿಟ್ಟಿದ್ವಿ. ಸೊ ಎಲ್ರಿಗೂ ಗೊತ್ತಿರೋ ವಿಷಯ, ಅದನ್ನು ಇನ್ನೂ ಮೂವ್ ಆನ್ ಆಗಿದ್ವಿ ಇಲ್ಲೋ ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಅದು ಇನ್ನೂ ಮುಗಿತೋ ಇಲ್ಲೋ ಗೊತ್ತಿಲ್ಲ, ಮೂವ್ ಆನ್ ಆಗಿರೋದು. ಸಡನ್ ಆಗಿ ನಮ್ಮ ಅಂಡರ್-19 ಬಗ್ಗೆ ಮಾತಾಡೋ ಟೈಮ್ ಬಂದರೆ, ನಾವು ಹೋಪ್ಸ್ ಎಲ್ಲ ಇಟ್ಟಿರಲಿಲ್ಲ ಅಂಡರ್-19 ಏಷ್ಯಾ ಕಪ್ ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು. ಬಟ್ ಅಂಡರ್-19 ಅವರು ಹೆವಿ ಕ್ರೇಜಿಯಾಗಿ ಆಡಿ ಒಂದು ಸೌತ್ ಆಫ್ರಿಕಾದಲ್ಲಿ, ಅವ್ರು ಸೌತ್ ಆಫ್ರಿಕಾ ಅವರನ್ನೇ ಸೆಮಿಫೈನಲಲ್ಲಿ ಬೀಟ್ ಮಾಡಿ, ಸೊ ಒಳ್ಳೆ ಕ್ರೇಜಿ ಆಟ ಆಡಿದ್ರು. ಆ್ಯಂಡ್ ನಿನ್ನೆ ಮ್ಯಾಚ್ ಆಗಿತ್ತು ಆಸ್ಟ್ರೇಲಿಯಾ ವರ್ಸಸ್ ಪಾಕಿಸ್ತಾನ್. ಸೊ ಗುರು, ಪಾಕಿಸ್ತಾನ್ ಬಾಯಿಗೆ ಬಂದಿತ್ತು, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅನ್ನೋ ಥರ ಆಯಿತು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಓವರ್ ಆಲ್ ಒಂದು ಪರ್ಫಾರ್ಮೆನ್ಸ್ ನೋಡಿದ್ರೆ ಆಸ್ಟ್ರೇಲಿಯಾ ಆ್ಯಂಡ್ ಇಂಡಿಯಾ ಡಿಸರ್ವ್ ಮಾಡ್ತಾರೆ ಫೈನಲಲ್ಲಿ. ಸೊ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ಲು ಅಂಡರ್-19. ನಿನ್ಗೇನು ಅನ್ಸುತ್ತಪ್ಪ, ಯಾರದ್ದು ಮೇಲುಗೈ? ಅದೇ ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇಂಡಿಯಾ ಬಂದಿದ್ದಾರೆ ಸೊ ಫೈನಲ್ ತನಕ. ಆಸ್ಟ್ರೇಲಿಯಾ ಐ ಥಿಂಕ್ ಲಾಸ್ಟ್ ಟೈಮ್ ಅವರು ಅಂಡರ್-19 ವಿನ್ ಆಗಿದ್ದಾರೆ 2010 ಅನ್ಸುತ್ತೆ. ಅವರು ವಿನ್ ಆಗಿ ತುಂಬಾ ಟೈಮ್ ಆಯ್ತು. ಅವರು ಏನು ಅಂಡರ್-19 ವರ್ಲ್ಡ್ ಕಪ್ ಇನ್ನೇನು ವಿನ್ ಆಗ್ಲೇಬೇಕಂತ ಸಿಚುವೇಶನ್ ಇರ್ತಾರೆ ಅನ್ಕೊಳ್ತೇನೆ. ಸೊ ಇಂಡಿಯಾ ಇವಾಗ ಡೆಫಿನೆಟ್ಲಿ ಇಬ್ರು ಕ್ಲೋಸ್ ಗೇಮ್ ವಿನ್ ಆಗಿ ಬಂದಿದ್ದಾರೆ. ಬಟ್ ಇಂಡಿಯಾ ಫೈಟ್ ಬ್ಯಾಕ್ ಮಾಡಿ ವಿನ್ ಮಾಡಿ ಬಂದಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಅಫ್ಕೋರ್ಸ್ ಹೌದು, ಇಂಡಿಯಾ ಆಸ್ಟ್ರೇಲಿಯಾ 2023 ನಮ್ದು ಸೀನಿಯರ್ ಟೀಮ್ ಇದ್ದು ವರ್ಲ್ಡ್ ಕಪ್ ಫೈನಲ್ ಆಯ್ತು. ಬಟ್ ಅದೆಷ್ಟು ಎಫೆಕ್ಟ್ ಆಗುತ್ತೆ ಗೊತ್ತಿಲ್ಲ ನಮ್ದು ಜೂನಿಯರ್ ಟೀಮ್ಗಳಿಗೆ. ಬಟ್ ಫ್ಯಾನ್ಸ್ ಗಳಿಗಂತೂ ಅದ್ರಲ್ಲಿ ತಲೆ ಎದ್ದೇ ಇರುತ್ತೆ, ವಿನ್ ಆಗ್ಲೇಬೇಕು ಈ ಸಲ, ಬಿಡಬಾರ್ದು ಆಸ್ಟ್ರೇಲಿಯಾನ ಅಂತ. ಸೊ ಹೋಪ್ಫುಲಿ ನನ್ನ 100% ವಿಶ್ವಾಸ ಇದೆ. ನಮ್ಮ ಟೀಮ್ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರಂತ, ಲೀಡಲ್ಲಿ ಗೆದ್ಕೊಂಡು ಬರ್ತಾರಂತ ವಿಶ್ವಾಸ ಆಗಿದೆ. ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಮಂಜ, 6 ಮೇಲೆ 6 ನೋಡ್ತಾರೆ ಅವರು ಹೆಂಗ್ ಕೊಡ್ತಾರೆ ನಮ್ಮ ಇಂಡಿಯಾ ಅವರು ಅಂತ. ಅಂದ್ರೆ ಅಂಡರ್-19 ಅವರು ಸೋತಿಲ್ಲ ಆಕ್ಚುಲಿ ಆಸ್ಟ್ರೇಲಿಯಾ ಮೇಲೆ, 2 ಸಲ ಆಡಿದ್ರು ಪ್ರೀವಿಯಸ್ಲಿ. ಸೊ 2 ಸಲನೂ ವಿನ್ ಆಗಿದ್ರು ಆಸ್ಟ್ರೇಲಿಯಾ ಮೇಲೆ. ಸೊ ಹೋಪ್ಫುಲಿ ಈ ಸಲನೂ ವಿನ್ ಆಗ್ತಾರೆ ಅನ್ಕೊಳ್ತೇನೆ. ಸೊ ಅಂದರೆ ಲೈಕ್ ಓಕೆ, ಆಡ್ತಾರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನಾಕ್ಔಟ್ಸಲ್ಲಿ ಸ್ವಲ್ಪ ಏನೋ ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಗೆಲ್ಲಬೇಕು, ಇಲ್ಲ ಅಂದರೆ ಏನೇನೋ ಆಗುತ್ತೆ ಅನ್ನೋ ಥರ ಒಂದು ಮೈಂಡ್ ಸೆಟ್, ಅಟ್ಯಾಕಿಂಗ್ ಅಪ್ರೋಚ್ ಎಲ್ಲ ಕಣ್ಮರೆ ಆಗುತ್ತೆ. ಇವ್ರು ನೋಡ್ತಾ ಇದ್ರೆ 170 ಹೊಡೆದ್ರೂ ವಿನ್ ಆಗೋ ಚಾನ್ಸ್ ಇದೆ ಗುರು, ಆ ಥರ. ಹೌದೌದು, ಆಕ್ಚುಲಿ ಅಂಡರ್-19 ಇವಾಗ ನಾವು ನೋಡ್ತಾ ಇದಾರೆ, ಸ್ಕೋರ್ಸ್ ನೋಡ್ತಾರೆ, ತುಂಬಾ ಹೈ ಸ್ಕೋರಿಂಗ್ಸ್ ಯಾವ್ದು ಹೋಗಿಲ್ಲ. ಮೋಸ್ಟ್ ಆಫ್ ದ ಗೇಮ್ಸ್ ಎಲ್ಲ ಲೋ ಸ್ಕೋರಿಂಗ್ ಹೋಗ್ತಿದೆ. ಸೊ ಬೌಲರ್ಸ್ ತುಂಬಾ ಡಾಮಿನೇಟ್ ಮಾಡ್ತಿದ್ದಾರೆ ಎರಡು ಏನು ಎಲ್ಲ ಟೀಮ್ ನೋಡಿದ್ರೆ. ಸೆಮಿಫೈನಲ್ ನೋಡಿದ್ವಿ, ಇವರು ಪಾಕಿಸ್ತಾನದವ್ರು ಆಲ್ಮೋಸ್ಟ್ 180+ ಏನೋ ಡಿಫೆಂಡ್ ಮಾಡ್ತಾ ಇದ್ರು. ಮತ್ತೆ ಇನ್ನೊಂದು ಸರ್ಪ್ರೈಸಿಂಗ್ ಏನಂತ ಅನಿಸ್ತಾ ರಾಷ್ಟ್ರದಲ್ಲಿ ಯಾರು ಲೆಫ್ಟ್ ಆರ್ಮ್ ಸೀಮರ್ ಕಾಣ್ತಿಲ್ಲ. ಸೊ ಅದು ಯಾಕೋ ತುಂಬಾ ಶಾಕಿಂಗ್ ಅನಿಸ್ತಿದೆ. ಎಲ್ಲ ರೈಟ್ ಆರ್ಮ್ ಪೇಸರ್ಸ್ ಇದ್ದಾರೆ. ಸೊ ಇಂಡಿಯಾದವರಿಗೆ ಸ್ವಲ್ಪ ಲೆಫ್ಟ್ ಆರ್ಮ್ ಪೇಸರ್ಸ್ ಯಾವಾಗ್ಲೂ ಟ್ರಬಲ್ ಮಾಡ್ತಾರೆ. ಸೊ ಅದೊಂದು ಅಡ್ವಾಂಟೇಜ್ ಆಗ್ಬೋದು. ಬಟ್ ಕ್ಯಾಲಮ್ ಟೇಡ್ಲರ್ ಅಂತ ಏನು ಕ್ಯಾರಮ್ ಬೌಲರ್ ಒಬ್ಬ ಇದ್ದಾರೆ, ಅವರೇನು ಹೈಯೆಸ್ಟ್ ವಿಕೆಟ್ ತಗೊಂಡಿದ್ದಾರೆ ರಾಷ್ಟ್ರದಲ್ಲಿ. ಸೊ ಅವ್ರದ್ದೊಂದು ಒಳ್ಳೆ ಪೇಸ್ ಇದೆ, ಚೆನ್ನಾಗಿ ಆಡ್ಕೊಳ್ಬೇಕು ಅನ್ಸುತ್ತೆ ಆ ಬೌಲರ್ಗೆ. ಬಿಟ್ರೆ ಹ್ಯಾರಿ ಡಿಕ್ಸನ್ ಅಂತ ಇನ್ನೊಬ್ರು ಬ್ಯಾಟ್ಸ್ಮನ್, ಡೇವಿಡ್ ವಾರ್ನರ್ನ ಐಡಲೈಸ್ ಮಾಡಿ ಓಪನಿಂಗ್ ಬ್ಯಾಟಿಂಗ್ ಬರೋದು, ಅವರು ಚೆನ್ನಾಗಿ ಆಡ್ತಾರೆ. ಇಂಡಿಯಾದಲ್ಲಿ ಅಫ್ಕೋರ್ಸ್ ಎಲ್ಲ ಬ್ಯಾಟ್ಸ್ಮನ್ ಗಳು ಆಲ್ಮೋಸ್ಟ್ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ಒಬ್ರೆ ಹರ್ಷಿನ್ ಕುಲಕರ್ಣಿ ಸ್ವಲ್ಪ ತುಂಬಾ ಹೈಪ್ ಇದೆ ಹರ್ಷಿನ್ ಕುಲಕರ್ಣಿ ಬಗ್ಗೆ. ಮಹಾರಾಷ್ಟ್ರ ಆಲ್ರೌಂಡರ್, IPL ಬೇರೆ ಕಾಂಟ್ರಾಕ್ಟ್ ಸಿಕ್ಕಿದೆ. ಸೊ ಬರೀ 1 ಮ್ಯಾಚ್ ಮಾತ್ರ ಬಂತು 100. ಸೊ ಇನ್ನೊಂದು ನಾಳೆ ಏನಾದ್ರು ಬರ್ಬೋದು ಅಂತ ನೋಡ್ಬೇಕಷ್ಟೇ, ಯಾಕಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಹರ್ಷಿನ್ ಕುಲಕರ್ಣಿಯಿಂದ. ಎಸ್ 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 ಸೊ ಗುರು, ಲೈಕ್ ಅಂದರೆ 11 ಹೆಂಗಿರುತ್ತೆ ನಮ್ದೊಂದು, ಲೈಕ್ ನಾವೇನು ಪ್ರಮೋಟ್ ಮಾಡ್ತಿಲ್ಲ ಡ್ರೀಮ್ ಎಲೆವನ್ ಅದು ಇದು ಫ್ಯಾಂಟಸಿ ಆ್ಯಪ್ ಯಾವುದೂ ಇಲ್ಲ. ಜಸ್ಟ್ ನಮ್ಮ ಪ್ರಕಾರ ಒಂದು ಒಪಿನಿಯನು, ನಮ್ಮದೊಂದು ಟೀಮ್ ಎಲೆವನು, ಒಂದು ನಮ್ಮದು ಡ್ರೀಮ್ ಆಗಿರೋ 11 ನೋಡೋಣ ಅಂತ. ನಿನ್ನ ನೋಡಿದ್ರೆ ಒಳ್ಳೆ ಕಿಲಾಡಿ ತರ ಕಾಣ್ತೀಯಲ್ಲ. ಚಿಚೆ ಇಲ್ಲ ಸರ್, ಆ ಥರದ್ದೇನಿಲ್ಲ. ಸೊ ಓವರ್ ಆಲ್ ನೋಡಿದ್ರೆ ನನ್ನ ಪ್ರಕಾರ ಒಂದು 7 ಜನ ಇಂಡಿಯನ್ಸ್ ಹಾಕೊಂಡಿದ್ದೀನಿ, ಒಂದು 4 ಜನ ಫಾರಿನ್ ಪ್ಲೇಯರ್ಸು, ಅಂದರೆ ಆಸ್ಟ್ರೇಲಿಯನ್ ಪ್ಲೇಯರ್ಸು. ಸೊ ಅಂದರೆ ಲೈಕ್ ಏನು ಗೊತ್ತಾ, ಇದು ಈ ರೀತಿ ನೋಡಿದ್ರೆ 3 ಜನ ಆಲ್ರೌಂಡರ್ಸ್ ಗುರು. ಅಂದರೆ ಲೈಕ್ ಸ್ಟ್ರೈಕರ್, ಯಾಕಂದರೆ ಲೈಕ್ ಹೋದ್ ಸಾರಿ ಫುಲ್ ಫಾರ್ಮಲ್ಲಿದ್ದರು, 6 ವಿಕೆಟ್ ಎಲ್ಲ ತೊಗೊಂಡ್ರು. ಆಲ್ರೌಂಡರ್ ಆದರೆ ಒಂಚೂರು ಆಡ್ತಾರೆ ಅಂತ, ಆಲ್ರೌಂಡರ್ಗೆ ಸ್ವಲ್ಪ ಬೆಲೆ ಜಾಸ್ತಿ. ಓವರ್ ಆಲ್ 11 ನೋಡಿದ್ರೆ ನಿಂಗೇನು ಅನ್ಸುತ್ತೆ? ಓವರಾಲ್ 11 ಫೈನೇ ಅನ್ಸುತ್ತೆ. ಅಂದ್ರೆ ನಮ್ಗೆ ಎಲ್ಲ ಪ್ಲೇಯರ್ಸ್ ಹಾಕಕ್ಕೂ ಆಗಲ್ಲ, ಎಲ್ಲ ಮೇನ್ ಪ್ಲೇಯರ್ಸ್ ಪಾಯಿಂಟ್ಸ್ ಅನ್ನು ಕನ್ಸಿಡರ್ ಮಾಡಿದ್ರೆ.
ಸೊ ಓವರಾಲ್ ಓಕೆನೆ ಅನ್ಸುತ್ತೆ. ಬಟ್ ಇವರು ಯಾರು ಕ್ಯಾಲಮ್ ವಿಡ್ಲರ್ನ ಹಾಕ್ಬೋದಿತ್ತೇನೋ ಅನ್ಸುತ್ತೆ. ಬಟ್ ಅದೇ ಪಾಯಿಂಟ್ಸ್ ನೋಡಿದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಇದೆ. ಸೊ ಇಂಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಎಲ್ಲ ಪರ್ಫಾರ್ಮ್ ಮಾಡೋರು ಆಲ್ರೆಡಿ ಇದ್ದೇ ಇದ್ದಾರೆ. ಸೊ ಅವರಂತೂ ಬ್ಯಾಕ್ ಮಾಡೇ ಮಾಡ್ತಾರೆ. ನೋಡೋಣ, ಇದು ನಮ್ದು ಒಂದು 11 ಪ್ರೆಡಿಕ್ಷನ್. ಸೊ ಸಚಿನ್ ದಾಸ್ ಅಂಡ್ ಉದಯ್ ಸರನ್ ಇವ್ರ ಮೇಲೆ ಸ್ವಲ್ಪ ಜಾಸ್ತಿ ಹೋಪ್ಸ್ ಇದೆ. ಇನ್ನೊಂದು ಹೊಸ ಒಳ್ಳೆ ಪಾರ್ಟ್ನರ್ಶಿಪ್ ಅಂದ್ರೆ ಲೈಕ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬರಬೇಕು. ಬರಲಿಲ್ಲ ಅಂದ್ರೂ ಉದಯ್ ಸರನ್ ಅಂಡ್ ಸಚಿನ್ ದಾಸ್ ಇವ್ರ ಮೇಲೆ ತುಂಬಾ ಹೋಪ್ಸ್ ಇದೆ ಈ ಸಾರಿ. ಮುಷಿರ್ ಖಾನ್ ಅವ್ರ ಮೇಲೂ ತುಂಬಾ ಹೋಪ್ಸ್ ಇದೆ, ಸರ್ಫು ತಮ್ಮ ಆಗಿರೋದ್ರಿಂದ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡೋಣ ಹೆಂಗ್ ಆಡ್ತಾರೆ ಅಂತ. ಸೊ ಗೆಲ್ಕೊಂಡ್ ಬರ್ಲಿ ಅಂತ ನಮ್ದು ಒಂದು ಆಶಯ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದು ನಮ್ಮ ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸಬ್ಸ್ಕ್ರೈಬ್ ಮಾಡ್ರಿ, ಹಂಗೆ ನೋಟಿಫಿಕೇಶನ್ ಬೆಲ್ ಐಕನ್ ಹೊಡಿರಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಡೈರೆಕ್ಟಾಗಿ ನೋಟಿಫಿಕೇಶನ್ ಆನ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ನೋಡಿ ವಿಡಿಯೋಸ್ ಎಲ್ಲ. ಸೊ ಈ ಥರ ಸಪೋರ್ಟ್ ಮಾಡ್ತಾ ಇರಿ ದಯವಿಟ್ಟು. ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಜಗು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.